ವೀಸಾ ಮಾಡಿಕೊಡ್ತೀವಿ ಅಂತ ವಂಚಿಸ್ತಾ ಇದ್ದ ದಂಪತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸೌತ್ ಈಸ್ಟ್ ಸೈಬರ್ ಕ್ರೈಮ್ ಪೊಲೀಸರಿಂದ ದಂಪತಿಯನ್ನ ಬಂಧಿಸಲಾಗಿದೆ. ಬೆಂಗಳೂರು ಮೂಲದ ಸಕ್ಲೇನ್ ಸುಲ್ತಾನ್, ನಿಖಾತ್ ಸುಲ್ತಾನ್ ಅನ್ನ ಬಂಧಿಸಲಾಗಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ಜಾಹೀರಾತು ನೀಡಿ ವಂಚಿಸ್ತಾ ಇದ್ರು. ಕುದುರೆ ಓಡಿಸುವ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಈ ಕಿಲಾಡಿ ಜೋಡಿಗಳು. ಸುಮಾರು 53 ಜನರಿಗೆ 2 ಕೋಟಿಗೂ ಅಧಿಕ ಹಣ ವಂಚಿಸಿದ್ದಾರೆ. 2 ಬೈಕು, 2 ಕಾರು, 66 ಲಕ್ಷ ನಗದು ಸೇರಿ ಸುಮಾರು 80 ಲಕ್ಷ ಮೌಲ್ಯದ ವಸ್ತುವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇದನ್ನ ಇವರು ಬಳಸ್ಕೊಳ್ತಾ ಇದ್ರು. ಯಾರ್ಯಾರನ್ನು ಹೆಂಗೆ ಯಾಮಾರಿಸಬಹುದು ಅಂತ. ಇವ್ರ ಕೆಲಸ ಏನು ಅಂತಂದ್ರೆ ವೀಸಾ ಮಾಡ್ಕೊಡ್ತೀವಿ ಅಂತ ಹೇಳೋದು. ವೀಸಾ ಮಾಡಿಕೊಡಿ ಅಂತ ಇವರು ನಂಬಿ ಹೋದ್ರು ಅಂತ ಅಂದ್ರೆ ಅಲ್ಲಿಗೆ ಮೋಸ ಹೋದ್ರು ಅಂತ ಅರ್ಥ. ಸೌತ್ ಈಸ್ಟ್ ಸೈಬರ್ ಕ್ರೈಮ್ ಪೊಲೀಸರಿಂದ ಈ ದಂಪತಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಲಾಗಿದೆ. ಸಾಕಷ್ಟು ಕಂಪ್ಲೇಂಟ್ಸ್ಗಳು ಕೂಡ ಬಂದಿತ್ತಂತೆ. ಇದರಿಂದ ನಾವು ಯಾಮಾರಿದ್ದೀವಿ, ಮೋಸ ಹೋಗಿದ್ದೀವಿ ಅಂತ. ಆ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದ್ದಾರೆ. ಈ ಮೋಸ ಮಾಡ್ತಾ ಇದ್ದಂಥ ದಂಪತಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ಮೂಲದ ಸಕ್ಲೇನ್ ಸುಲ್ತಾನ್, ನಿಖಾತ್ ಸುಲ್ತಾನ್ ಬಂಧಿತರು ಇವರೇ ಇಬ್ರು ನೋಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ಜಾಹೀರಾತು ನೀಡ್ತಿದ್ರಂತೆ. ಈಗೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಹಾವಳಿ ಜಾಸ್ತಿ ಆಗಿದೆ. ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಒಂದಷ್ಟು ರೀತಿಯಾದಂಥ ಅಕೌಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಕಂಪ್ನಿ ಥರ ಹೆಸರನ್ನ ಕ್ರಿಯೇಟ್ ಮಾಡಿಕೊಂಡು ಆ ಮುಖಾಂತರವಾಗಿ ಬಲೆ ಬೀಸ್ತಾ ಇದ್ರು. ಅದನ್ನು ನೋಡಿ ಯಾಮಾರಿಸೋರು. ಈಗ ಯಾರನ್ನು ನೋಡಿ, ನೀವು ಅವರು ಬಸ್ಸಲ್ಲಿರಿ, ಮೆಟ್ರೋದಲ್ಲಿರಿ, ಎಲ್ಲೇ ಇರಿ, ಓಡಾಡ್ತಾ ಇರಲಿ, ನಡ್ಕೊಂಡು ಹೋಗ್ತಿರ್ಲಿ, ಕೂತಿರಲಿ, ಎಲ್ಲೇ ಇರಲಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ನೋಡ್ತಾನೆ ಇರ್ತಾರೆ. ಹೀಗೆ ನೋಡುವಾಗ ಇವ್ರ ಪೇಜ್ ಕಾಣಿಸ್ಕೊಳ್ಳುತ್ತೆ. ನಮಗೇನೋ ಮಾಡಿಸ್ಕೊಡ್ತಾರೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಯಾಮಾರಿ ಮೋಸ ಹೋಗಿದ್ದಾರೆ. ಜೊತೆಗೆ ಇವರು ಕುದುರೆ ಓಡಿಸುವಂಥ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ರಂತೆ. ಸುಮಾರು 53 ಜನರಿಗೆ 2 ಕೋಟಿಗೂ ಅಧಿಕ ಹಣ ವಂಚಿಸಿದ್ದಾರೆ. ಸದ್ಯ ಇವರನ್ನ ಬಂಧಿಸಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಇವರಿಬ್ಬರೇನ, ಇವ್ರ ಹಿಂದೆ ಯಾವುದಾದ್ರು ದೊಡ್ಡ ಜಾಲಗಿಲ್ಲ ಇದೆಯಾ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ರು, ಇದೊಂದೇ ಕೆಲಸನ ಅಥವಾ ಇದೇ ಥರ ಯಾಮಾರಿಸೋದೇ ಕೆಲಸನ, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಸದ್ಯಕ್ಕೆ ಈಗ 2 ಬೈಕು, 2 ಕಾರು, 66,000 ನಗದು ಜೊತೆಗೆ 80 ಲಕ್ಷ ಮೌಲ್ಯದ ವಸ್ತುವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಿಲಾಡಿ ಜೋಡಿಯಿಂದ ವೀಸಾ ವಂಚನೆ ಪ್ರಕರಣ. ಹಾರ್ಸ್ ರೈಡಿಂಗ್ ಜಾಕಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಖತರ್ನಾಕ್ ದಂಪತಿಗಳಿವರು. ಟರ್ಫ್ ಕ್ಲಬ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಬಣ್ಣದ ಮಾತಾಡಿ ಮೋಸ ಮಾಡ್ತಾ ಇದ್ರಂತೆ. ಪತ್ನಿ ನಿಖಾತ್ ಸುಲ್ತಾನ್ಗೆ ಪತಿ ಸಕ್ಲೇನ್ ಸುಲ್ತಾನ್ನಿಂದಲೂ ಕೂಡ ಸಾಥ್ ನೀಡಲಾಗ್ತಾ ಇತ್ತು. ಸುಲ್ತಾನ್ ಇಂಟರ್ನ್ಯಾಷನಲ್ ಪೇಜ್ನಲ್ಲಿ ಆಡ್ ಕೊಡ್ತಾ ಇದ್ದಂಥ ದಂಪತಿ, ವಿದೇಶದಲ್ಲಿ ನಮಗೆ ಹಲವು ಟರ್ಫ್ ಕ್ಲಬ್ಗಳು ಸಂಪರ್ಕ ಇದೆ, ಅಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಲಕ್ಷ ಸಂಬಳ ಸಿಗುತ್ತೆ ಅಂತ ಹೇಳಿ ನಯವಾಗಿ ನಂಬಿಸಿ ವಂಚನೆಯನ್ನ ಮಾಡ್ತಾ ಇದ್ರು. ಬಳಿಕ ವೀಸಾವನ್ನ ಮಾಡಿಸೋಕೆ ಇತರೆ ಖರ್ಚಿಗೂ ಅಂತ ಹಣ ಬೇಡಿಕೆ ಇಡ್ತಾ ಇದ್ರಂತೆ. ಏನಿಲ್ಲ ಅಂತ ಹೇಳಿದ್ರು ಒಬ್ಬರಿಂದ 8 ಲಕ್ಷ ಹಣವನ್ನು ಪಡ್ಕೊಳ್ತಾ ಇದ್ರಂತೆ ಈ ಆರೋಪಿಗಳು. ಒಬ್ರೊಬ್ಬರಿಂದ ನಿಮಗೆ ಕೆಲಸ ಕೊಡಿಸ್ತೀವಿ, ವೀಸಾ ಕೊಡಿಸ್ತೀವಿ, ಒಳ್ಳೆ ಸಂಬಳ ಕೊಡಿಸ್ತೀವಿ ಅಂತ ಹೇಳಿ ಒಬ್ಬರಿಂದ 8 ಲಕ್ಷ ಹಣ ಪಡ್ಕೊಳ್ತಾ ಇದ್ರಂತೆ ಈ ಆರೋಪಿಗಳು. ಮೊದಲು ಇಬ್ಬರಿಗೆ ಕೆಲಸ ಕೊಡಿಸಿ ನಂಬಿಕೆನ ಗಳಿಸ್ಕೊಂಡಿರು. ಮೊದಲಿಗೆ ಒಂದಿಬ್ಬರಿಗೆ ಕೆಲಸ ಕೊಡಿಸಿದ್ದಾರೆ. ನೋಡಿ, ಅವ್ರಿಗೆ ಕೆಲಸ ಕೊಡಿಸಿದ್ದೀವಿ, ಅವ್ರಿಗೆ ನಾವೇ ಕೆಲಸ ಕೊಡಿಸಿರೋದು, ಅವ್ರು ಆರಾಮಾಗಿದ್ದಾರೆ, ಅವ್ರ ಫೋನ್ ನಂಬರ್ ಕೊಟ್ಬಿಡೋದು, ಇವ್ರಿಗೆ ನಾವೇ ಕೆಲಸ ಕೊಡಿಸಿದ್ದೀವಿ ಅಂತ. ಅವ್ರು ಹೌದು ನಾವು ಕೆಲಸ ತಗೊಂಡಿದ್ದೀವಿ ಅಂತ ಹೇಳೋದು. ಆದರೆ ಅದೇ ಬಗ್ಗೆ ಜಾಹೀರಾತು ನೀಡೋದು, ಆ ಮುಖಾಂತರವಾಗಿ ಬೇರೆಯವ್ರನ್ನ ಸೆಳ್ಕೊಳ್ಳೋದು. ಆದರೆ ಬೇರೆಯವ್ರಿಗೆ ಕೆಲಸ ಕೊಡಿಸಿದ್ರಾ? ಇಲ್ಲ, ಯಾಮಾರಿಸಿದ್ರು. ಹೀಗೆ ಬರೋಬ್ಬರಿ 51 ಜನರಿಗೆ ವಂಚನೆಯನ್ನು ಮಾಡಿದ್ದಾರೆ ಈ ಆರೋಪಿಗಳು. ಒಬ್ರಿಬ್ರಲ್ಲ, 51 ಜನರಿಗೆ ಯಾಮಾರಿಸಿರೋದು. ಈ 51 ಜನರಿಂದಲೂ ಕೂಡ ಒಬ್ಬರೊಬ್ಬರು ಹತ್ರ 8 ಲಕ್ಷ ಅಂತ ಕಿತ್ಕೊಂಡಿದ್ದಾರೆ. ಒಟ್ಟಾರೆ 2.64 ಕೋಟಿ ಹಣ ವಂಚನೆ ಮಾಡಿದ್ದಾರೆ ಈ ಕಿಲಾಡಿ ಜೋಡಿ. ಈ ಹಣದಲ್ಲಿ ಇವರು ಸಿಂಗಾಪುರ, ಶ್ರೀಲಂಕಾ ಸೇರಿ ಹಲವೆಡೆ ಜಾಲಿ ಟ್ರಿಪ್ ಹೋಗ್ತಾ ಇದ್ರಂತೆ. ಯಾರ್ದೋ ದುಡ್ಡು ಇನ್ಯಾರೋ ಜಾಲಿ ಟ್ರಿಪ್ ಮಾಡ್ಬೋದು, ಏನು ಹೇಳಿ. ಯಾರ್ದು ಪಾಪ ಸಾಲನೋ ಸೂಲನೋ ನಮ್ಮ ಕೆಲಸ ಸಿಗುತ್ತೆ ಅಂತ ದುಡ್ಡು ತಂದು ಕೊಡ್ತಾ ಇದ್ರು. ಇವ್ರ ಗಂಡ ಹೆಂಡತಿ ಜಾಲಿ ಟ್ರಿಪ್ ಮಾಡ್ತಾ ಇದ್ರಂತೆ. ಸಿಂಗಾಪುರು, ಶ್ರೀಲಂಕಾ, ಅದೇ ಒಂದು ಗಾದೆ ಹೇಳ್ತಾರಲ್ಲ, ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ಹಂಗಾಗಿದೆ. ಕಂಡ್ರ ದುಡ್ಡಲ್ಲಿ ಶೋಕಿ ಮಾಡೋದು ಅಂತಾರೆ ಇದಕ್ಕೆ. ಸದ್ಯ ಆರೋಪಿಗಳು ಅರೆಸ್ಟ್ ಮಾಡಿ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ. ಈ ದಂಪತಿಯ ಖತರ್ನಾಕ್ ಕೆಲಸ ಗೊತ್ತಾಗಿದ್ದಾದ್ರೂ ಹೇಗೆ, ಪೊಲೀಸರು ಹೇಗೆ ಬಂಧಿಸುವಲ್ಲಿ ಯಶಸ್ವಿ ಆದ್ರು, ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ತಿಲಕ್ನಗರ ಪೊಲೀಸರು ತಿಲಕ್ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತ ದಂಪತಿಗಳಿಬ್ರು ನಮ್ಗೆ ವೀಸಾ ಕೊಡಿಸ್ತೀವಿ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಮೋಸ ಮಾಡಿರುವಂತದ್ದು. ಈ ಬಗ್ಗೆ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲು ಮಾಡಿ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಸೌತ್ ಈಸ್ಟ್
ಪೆನ್ ವಿಭಾಗದ ಪೊಲೀಸರು ಆರೋಪಿಗಳಿಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ. ದಂಪತಿಗಳನ್ನ ಬಂಧಿಸಿದಾಗ ಸುಮಾರು 53 ಜನರಿಗೆ ಈ ರೀತಿಯಾಗಿ ವಂಚನೆ ಮಾಡಿರೋ ಗೊತ್ತಾಗಿರುವಂತದ್ದು. 2.5 ಕೋಟಿಗೂ ಅಧಿಕ ಮೊತ್ತದ ಹಣವನ್ನ ಅವರ ಹತ್ರ ತೆಗೆದುಕೊಂಡು ವಂಚನೆ ಮಾಡಿದ್ದಾರೆ. ಈಗ ಬಂದಂತ ಹಣ ಏನಿರುತ್ತೆ ಹಣನ ತೆಗೆದುಕೊಂಡು ಶ್ರೀಲಂಕಾ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಬೇರೆ ಬೇರೆ ದೇಶದಲ್ಲಿ ಇಬ್ರು ಕೂಡ ಜಾಲಿ ಟ್ರಿಪ್ ಅನ್ನ ಮಾಡಿರುವಂತದ್ದು. ಸೊ ಏನು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ಗಳಲ್ಲಿ ನಾವು ವೀಸಾ ಪಾಸ್ಪೋರ್ಟ್ ಅನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಮೊದಲು ಅವ್ರನ್ನ ಸೆಳೆಯುವಂತದ್ದು, ಅವ್ರನ್ನ ಪರಿಚಯನ ಮಾಡ್ಕೊಳ್ಳೋ. ಅದರಲ್ಲೂ ವಿಶೇಷವಾಗಿ ಜಾಕಿಗಳು ಇರ್ತಾರೆ ಏನೋ ಟರ್ಫ್ ಕ್ಲಬ್ ನಲ್ಲಿ, ಅಂತವ್ರನ್ನ ಸಂಪರ್ಕನ ಮಾಡ್ತಾರೆ. ಮತ್ತೆ ಟರ್ಫ್ ಕ್ಲಬ್ ನಲ್ಲಿ ನಿಮ್ಗೆ ಕೆಲಸವನ್ನು ಕೂಡ ಕೊಡಿಸ್ತೀವಿ, ನಮ್ಗೆ ದೊಡ್ಡ ಮಟ್ಟದ ಸಂಪರ್ಕಗಳಿದೆ ಅಂತ ಹೇಳಿ ಅವ್ರನ್ನ ಪರಿಚಯನ ಮಾಡ್ಕೊಳ್ಳುವಂಥದ್ದು, ಅವರ ಬಳಿ ಹಣವನ್ನ ತೆಗೆದುಕೊಳ್ಳುವಂಥದ್ದು. ಈ ರೀತಿಯಾಗಿ ಹಣವನ್ನ ತೆಗೆದುಕೊಂಡು ಅವ್ರಿಗೆ 53 ಜನರಿಗೆ ಮೋಸವನ್ನ ಮಾಡಿದ್ರು. ಸೊ ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಂತ ಪೊಲೀಸರು ಸುಮಾರು 66 ಲಕ್ಷ ನಗದನ್ನ ವಶಪಡಿಸಿಕೊಂಡಿದ್ದಾರೆ. 2 ಕಾರುಗಳು, ಮೊಬೈಲ್ಗಳನ್ನ ವಶಪಡಿಸಿಕೊಂಡಿರುವಂತ. ಅದ್ರ ಜೊತೆಗೆ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಕಿಲಾಡಿ ಜೋಡಿಯಿಂದ ವೀಸಾ ಕೊಡಿಸ್ತೀವಿ ಅಂತ ಯಾಮಾರಿಸಲಾಗ್ತಾ ಇತ್ತು. ಕೆಲಸ ಕೊಡಿಸ್ತೀವಿ ಅಂತ ಲಕ್ಷ ವಂಚಿಸ್ತಾ ಇದ್ರು. ಕೊನೆಗೆ ಆ ದುಡ್ಡುಗಳಿಂದ ಗಂಡ ಹೆಂಡತಿ ಇಬ್ಬರು ಜಾಲಿ ಟ್ರಿಪ್ ಹೋಗ್ತಾ ಇದ್ರು. ಸೊ ಇದೀಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಇವರ ಬಳಿ ಇದ್ದಂಥ ಹಣವನ್ನು, ಒಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸದ್ಯ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇರೋದು. ಯಾರ್ಯಾರಿಗೆ ಇದೇ ಥರ ಯಾಮಾರಿಸಿದ್ದಾರೆ, ಮೋಸ ಮಾಡಿದ್ದಾರೆ, ಬಂದಂಥ ದುಡ್ಡಲ್ಲಿ ಏನೇನು ಮಾಡ್ತಾ ಇದ್ರು, ಇದೇ ಥರ ಬೇರೆ ಇನ್ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರಾ, ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಇಬ್ಬರ ಕೈಯಲ್ಲಿ ಈ ಥರ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತಲೂ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇವ್ರದ್ದು ಒಂದು ಟೀಮ್ ಥರ ಏನಾದರೂ ಇದೆಯಾ, ಎಷ್ಟು ವರ್ಷದಿಂದ ಈ ಥರ ಯಾಮಾರಿಸ್ಕೊಂಡು ಬರ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಹೀಗೆ ಜನರನ್ನು ಯಾಮಾರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರಾ, ಎಲ್ಲವೂ ಕೂಡ ಪ್ರಶ್ನೆ. ಆ ಆ್ಯಂಗಲ್ನಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬರೋಬ್ಬರಿ ಒಂದು 51 ಜನರಿಗೆ ವಂಚನೆ ಮಾಡಿದ್ದಾರಂತೆ. ಎಲ್ಲರ ಹತ್ರ 8 ಲಕ್ಷ ಅಂತ ಕಿತ್ಕೊಂಡಿದ್ದಾರೆ. ಜೊತೆಗೆ ಈ ಹಣದಲ್ಲಿ ಇವರು ಸಿಂಗಾಪುರ, ಶ್ರೀಲಂಕಾ ಅಂತ ಬೇರೆ ಬೇರೆ ಕಡೆಗೆ ಜಾಲಿ ಟ್ರಿಪ್ ಹೋಗ್ತಾ ಇದ್ರಂತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದಾಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಒಂದು ಪೇಜ್ ಇತ್ತು. ಆ ಪೇಜಿನ ಜಾಡನ್ನು ಹಿಡ್ಕೊಂಡು ಹೊರಟಿದ್ದಾರೆ ಪೊಲೀಸರು. ಯಾರು ಇವ್ರ ಹಿನ್ನೆಲೆ ಏನು, ಖತರ್ನಾಕ್ ದಂಪತಿ ಅಂತ ತನಿಖೆ ಮಾಡಿದಾಗ ಇಬ್ಬರೂ ತಗ್ಲಾಕೊಂಡಿದ್ದಾರೆ. ಫೈನಲಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮೂಲತಃ ಇವರು ಕರ್ನಾಟಕದವರೇನೋ ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟಲ್ಡ್ ಆಗಿದ್ರಾ, ಎಷ್ಟು ವರ್ಷದಿಂದ ಇದ್ದರು, ಮುಂಚೆ ಏನು ಕೆಲಸ ಮಾಡ್ಕೊಂಡಿದ್ರು, ಎಲ್ಲಿ ವಾಸ ಆಗಿದ್ರು, ಎಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖೆ ಆಗ್ತಾ ಇದೆ.